ಹಲೋ ಹಾಯ್ ಎವ್ರಿವನ್, ದಿಸ್ ಇಸ್ ಪ್ರತೀಕಾ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಏನರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಮಸಲ್ಸ್ ಬಗ್ಗೆ. ನಮ್ಮ ಬಾಡಿಯಲ್ಲಿ 639 ಮಸಲ್ಸ್ ಇದೆ. ಅಂದರೆ 40-50% ಆಫ್ ನಮ್ಮ ಬಾಡಿ ವೇಟು ಇಸ್ ಡ್ಯೂ ಟು ಮಸಲ್ಸ್ ಆಗಿರುತ್ತೆ. ನಾವು ಫಸ್ಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಚಾಪ್ಟರ್ ಏನಿದೆ ಅದರಲ್ಲಿ ಮಸಲ್ಸ್ದು ಪ್ರಾಪರ್ಟೀಸ್ ಆ್ಯಂಡ್ ದೆನ್ ಮಸಲ್ಸ್ದು ಟೈಪ್ಸು ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೀವಿ. ಇವಾಗ ನಾವು ಜಸ್ಟ್ ಸ್ವಲ್ಪ ಇಂಟ್ರೊಡಕ್ಷನ್ ತಗೊಂಡು ಒಂದ್ಸಲ ರಿವೈಸ್ ಮಾಡಿಕೊಂಡು ಇದನ್ನೆಲ್ಲ ಹೋಗ್ಬೇಡ. ಫಸ್ಟ್ ಇವಾಗ ಮಸಲ್ಸ್ ಪ್ರಾಪರ್ಟೀಸ್ನ ಯಾವ ಥರ ನೆನಪಲ್ಲಿ ಇಟ್ಕೊಬೋದು ಅಂದರೆ, ಒಂದು ಸಿ 3 ಇ ಅಂತ ನೆನಪಲ್ಲಿ ಇಟ್ಕೊಬೋದು. ಒಂದು ಸಿ ಅಂದರೆ ಏನು? ಕಾಂಟ್ರಾಕ್ಟೆಬಿಲಿಟಿ ಅಂತ. ಅಂದರೆ ಮಸಲ್ಸ್ನ ನಾವು ಕಾಂಟ್ರಾಕ್ಟ್ ಮಾಡ್ಬೋದು. ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ಆಗುತ್ತೆ. ಮಸಲ್ಸ್ನ ಕಾಂಟ್ರಾಕ್ಟ್ ಮಾಡ್ಬೋದು. ಇದೊಂದು ಮಸಲ್ಸ್ನ ನಾವು ಎಕ್ಸ್ಟ್ಯಾಂಡ್ ಮಾಡ್ಬೋದು. ಅಂದರೆ ಏನು ಮಾಡ್ಬೋದು? ಸ್ಟ್ರೆಚ್ ಮಾಡ್ಬೋದು. ಯೋಗ ಮಾಡೋದು ಮಾಡ್ತಾರಲ್ಲ ಆ ಥರ ಸ್ಟ್ರೆಚ್ ಮಾಡ್ಬೋದು. ನೀವು ಕಾಂಟ್ರಾಕ್ಟ್ ಮಾಡು, ಇಲ್ಲ ಎಕ್ಸ್ಟೆಂಡ್ ಮಾಡು, ಏನೇ ಮಾಡಿದ್ರು ಕೂಡ ಮಸಲ್ನ ಮತ್ತೆ ಅದರ ಒರಿಜಿನಲ್ ಪೊಸಿಷನ್ಗೆ ತಂದು ಬಿಡ್ಬೋದು. ದಟ್ ಈಸ್ ಎಲಾಸ್ಟಿಕ್ ಆಗಿರುತ್ತೆ ಮಸಲ್. ಮತ್ತೆ ಇವಾಗ ನೀನು ಹೀಟ್ ಟಚ್ ಮಾಡ್ತೀಯ, ಇಲ್ಲ ನಿನ್ಗೆ ಯಾರನ್ನ ಹೊಡೆದ್ರು, ಆವಾಗ ಏನು ಮಾಡ್ತೀಯಾ? ನೀನು ಆ ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸ್ ಮಾಡ್ತೀಯ. ಅಂದರೆ ಮಸಲ್ಸು ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಕೂಡ ಮಾಡುತ್ತೆ. ಸೊ ಎಕ್ಸೈಟಬಲ್ ಕೂಡ ಆಗಿರುತ್ತೆ. ಸೊ ಮಸಲ್ಸ್ನ ಕಾಂಟ್ರಾಕ್ಟ್ ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು, ಮತ್ತೆ ಅದು ಎಲಾಸ್ಟಿಸಿಟಿ ಮತ್ತೆ ಬಂದು ಹಂಗೆ ಕುತ್ಕೊಳ್ಳುತ್ತೆ, ಎಕ್ಸೈಟಬಲ್ ಕೂಡ ಆಗಿರುತ್ತೆ. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಮಸಲ್ಸ್. ಮಸಲ್ಸ್ ಪ್ರಾಪರ್ಟೀಸ್ ಬಂದಾಗ ನಮಗೆ ಒಂದು ಸಿ ನೆನಪಲ್ಲಿ ಇಟ್ಕೊಬೇಕು, ಇನ್ನು 3 ಏನನ್ನ ನೆನಪಲ್ಲಿ ಇಟ್ಕೊಬೇಕು, ಈನ ನೆನಪಲ್ಲಿ ಇಟ್ಕೊಬೇಕು. ಆವಾಗ ಏನಾಗುತ್ತೆ? ಸಿ ಅಂದರೆ ಕಾಂಟ್ರಾಕ್ಟೆಬಿಲಿಟಿ ಆಗುತ್ತೆ, ಎಕ್ಸ್ಟೆನ್ಸಿಬಿಲಿಟಿ ಆಗುತ್ತೆ, ಎಲಾಸ್ಟಿಸಿಟಿ ಆಗುತ್ತೆ, ಎಕ್ಸೈಟಬಲ್ ಆಗುತ್ತೆ. ಓಕೆನಾ? ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಅ ಮಸಲ್ಸ್. ಹಾಗಾದರೆ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತೀವಿ? ಮಸಲ್ದು ಇಂಟರ್ನಲ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮಸಲು ಯಾವ ಥರ ಇರುತ್ತೆ ನೋಡೋದಕ್ಕೆ, ಅದರಲ್ಲಿ ಏನೇನಿರುತ್ತೆ, ಯಾವ ಥರ ಅರೇಂಜ್ ಆಗಿರುತ್ತೆ, ಎಲ್ಲನೂ ಡಿಸ್ಕಸ್ ಮಾಡೋಣ. ಇವಾಗ ನಾವು ಡಿಸ್ಕಸ್ ಮಾಡೋದು ಬಂದ್ಬಿಟ್ಟು ಏನರ ಬಗ್ಗೆ? ಮಸಲ್ದು ಇಂಟರ್ನಲ್ ಸ್ಟ್ರಕ್ಚರ್ ಬಗ್ಗೆ. ಓಕೆ, ಮಸಲು ಯಾವ ಥರ ಇರುತ್ತೆ ಅಂದರೆ, ನಾನಿವಾಗ ಬೈಸೆಪ್ ಮಸಲ್ಸ್ನ ಬರಿತೀನಿ. ಬೈಸೆಪ್ಸ್ನ ಏನು ಮಾಡ್ತೀನಿ? ನಾನಿವಾಗ ಬೈಸೆಪ್ಸ್ನ ಬರಿತೀನಿ. ಎಸ್, ಒಂದು ನಿಮಿಷ ನೋಡಿ. ಇವಾಗ ನಾನು ಬೈಸೆಪ್ ಮಸಲ್ನ ಬರಿತೀನಿ. ಇಲ್ಲಿ ಅನ್ಕೊಳ್ಳಿ, ಹೆಂಗಿಂಗೋ ಬಂದಿದೆ, ಬಟ್ ಇಟ್ಸ್ ಓಕೆ. ಓಕೆನಾ? ಇವಾಗ ಇದು ಬೈಸೆಪ್ ಮಸಲ್ ಇದೆ. ಓಕೆನಾ? ಇಲ್ಲಿ ಬರುತ್ತಲ್ಲ ಈ ಮಸಲ್. ಇವಾಗ ಈ ಕೈನ ನಾನಿಲ್ಲಿ ಕಟ್ ಮಾಡ್ತೀನಿ. ಯಾವಾಗ ಕಟ್ ಮಾಡ್ತೀನೋ ಆಗ ನನಗೆ ಏನು ಕಾಣಿಸುತ್ತೆ? ಮಸಲ್ ಕಾಣುತ್ತೆ. ಇಲ್ಲೇನಿರುತ್ತೆ? ಮಸಲ್ ಇರುತ್ತಾ? ಇಲ್ಲೇನಿರುತ್ತೆ? ಮಸಲ್ ಇರುತ್ತೆ. ಇಲ್ಲೆಲ್ಲ ಏನಿರುತ್ತೆ? ಮಸಲ್ ಇರುತ್ತೆ. ಈ ಮಸಲ್ನ ನಾನು ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಮಸಲ್ ನನಗೆ ಯಾವ ಥರ ಕಾಣಿಸುತ್ತೆ ಅಂತ ಝೂಮ್ ಮಾಡಿ ತೋರಿಸ್ತಾ ಇದೆ. ಅಂದರೆ ಕಟ್ ಮಾಡಿದೆ ಅಂದರೆ ಇಲ್ಲಿ ಹೋಲ್ ಕಾಣಿಸುತ್ತಾ? ಎಸ್, ದಿಸ್ ಇಸ್ ದ ಒಂದು ಮಸಲ್. ಇದು ಏನು? ಮಸಲ್. ಈ ಮಸಲು ಏನರಿಂದ ಸರೌಂಡೆಡ್ ಆಗಿದೆ? ಈ ಮಸಲು ಒಂದು ಕನೆಕ್ಟಿವ್ ಟಿಶ್ಯೂ ಇಂದ ಸರೌಂಡೆಡ್ ಆಗಿರುತ್ತೆ. ಆ ಕನೆಕ್ಟಿವ್ ಟಿಶ್ಯೂನ ನಾವು ಎಪಿಮೈಸಿಯಂ, ಮೇಲೆ ಇರೋ ಲೇಯರ್ ಆಗಿರೋದ್ರಿಂದ ಎಪಿಮೈಸಿಯಂ ಅಂತ ಕರಿತೀವಿ. ಇದೇನಾಗುತ್ತೆ? ಎಪಿಮೈಸಿಯಂ. ಇವಾಗ ಈ ಮಸಲ್ ಒಳಗಡೆ ಏನಿರುತ್ತೆ ಅಂತ ನೋಡಿದ್ರೆ, ಈ ಮಸಲ್ ಒಳಗಡೆ ಒಂದು ಮಸಲ್ ಬಂಡಲ್ಸು ಅರೇಂಜ್ ಆಗಿರ್ತವೆ. ಮಸಲ್ ಒಳಗಡೆ ಮಸಲ್ ಬಂಡಲ್ಸು ಅರೇಂಜ್ ಆಗಿರುತ್ತೆ. ಅದು ಈ ಥರ ಬರೀತೀನಿ. ಇವಾಗ ಈ ಒಂದು ಮಸಲ್ ಬಂಡಲ್ನ ನಾನೇನಾದರೂ ಏನು ಮಾಡ್ತೀನಿ? ಎಕ್ಸ್ಟ್ಯಾಂಡ್ ಮಾಡಿ ಝೂಮ್ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಎಸ್, ಇದು ಏನು? ಒಂದು ಮಸಲ್ ಬಂಡಲ್. ಈ ಮಸಲ್ ಬಂಡಲ್ನ ಸೈಂಟಿಫಿಕ್ ಆಗಿ ನಾವು ಫ್ಯಾಸಿಕಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ಯಾಸಿಕಲ್ ಅಂತ ಕರಿತೀವಿ. ಈ ಒಂದು ಮಸಲ್ ಬಂಡಲ್ಲು ಕೂಡ ಏನೋ ಒಂದರಿಂದ ಸರೌಂಡ್ ಆಗಿದೆ. ಅದು ಒಂದು ಕನೆಕ್ಟಿವ್ ಟಿಶ್ಯೂ. ಆ ಕನೆಕ್ಟಿವ್ ಟಿಶ್ಯೂ ಹೆಸರು ಏನು ಗೊತ್ತಾ? ಪೆರಿಮೈಸಿಯಂ. ಇದು ಎಪಿಮೈಸಿಯಂ ಆದರೆ ಇದು ಪೆರಿಮೈಸಿಯಂ. ಇವಾಗ ಈ ಪೆರಿಮೈಸಿಯಂ ಅಲ್ಲೂ ಕೂಡ ಇನ್ನೂ ಒಂದು ಸ್ವಲ್ಪ ಸೆಲ್ಸ್ ಇರ್ತವೆ. ಅದಷ್ಟು ಮಸಲ್ ಫೈಬರ್ಸ್ ಅಂತ. ಮಸಲ್ದು ಸೆಲ್ಸ್, ಓಕೆನಾ? ಮಸಲ್ ಫೈಬರ್ಸ್ ಆರ್ ಮಸಲ್ ಸೆಲ್ಸ್ ಇರ್ತವೆ. ಓಕೆ, ಇವಾಗ ಅದನ್ನ ನಾವೇನು ಮಾಡೋಣ? ಝೂಮ್ ಮಾಡಿ ಹಾಕೋಣ. ಇವಾಗ ಝೂಮ್ ಮಾಡ್ತೀನಿ ಅದನ್ನ. Yes, this is the muscle fiber
ಅಥವಾ ಮಸಲ್ ಸೆಲ್ ಅಂತ ಕರಿತೀವಿ. ಈ ಮಸಲ್ ಫೈಬರ್ ಅಥವಾ ಮಸಲ್ ಸೆಲ್ ಏನಿದೆ, ದಿಸ್ ಇಸ್ ಸರೌಂಡೆಡ್ ಬೈ ಅ ಕನೆಕ್ಟಿವ್ ಟಿಶ್ಯೂ ನೋನ್ ಆಸ್, ಇದು ಒಳಗಡೆ ಇರೋದ್ರಿಂದ ಎಂಡೋಮೈಸಿಯಂ. ಇದು ಏನಾಗುತ್ತೆ? ಎಂಡೋಮೈಸಿಯಂ. ವೆರಿ ಗುಡ್, ವೆರಿ ಗುಡ್. ಈಗ ಈ ಒಂದು ಮಸಲ್ ಫೈಬರ್ ಒಳಗಡೆ ಏನಿರುತ್ತೆ ಅಂತ ನೋಡಿದ್ರೆ, ಪ್ಯಾರಲಲಿ ಅರೇಂಜ್ ಆಗಿರ್ತಕ್ಕಂತಹ ಥಿನ್ ಅಂಡ್ ಥಿಕ್ ಮಯೋಫಿಬ್ರಿಲ್ ಆರ್ ಮಯೋಫಿಲಮೆಂಟ್ಸ್ ಇರುತ್ತೆ. ಏನಿರುತ್ತೆ? ಥಿನ್ ಅಂಡ್ ಥಿಕ್ ಮಯೋಫಿಬ್ರಿಲ್ ಆರ್ ಮಯೋಫಿಲಮೆಂಟ್ಸ್ ಇರುತ್ತೆ. ಈ ತರ ದೀಸ್ ಆರ್ ವಾಟ್? ಮಯೋಫಿಬ್ರಿಲ್ ಅಥವಾ ಮಯೋಫಿಲಮೆಂಟ್ ಅಂತ ಕರಿತೀವಿ. These myofibrils or myofilaments are made up of actin, myosin, ಟ್ರೋಪೋನಿನ್, ಟ್ರೋಪೋಮಯೋಸಿನ್ ಪ್ರೋಟೀನ್ಸ್ ಅಂತ ಬರ್ತವೆ. ಅದರಿಂದ ಮೇಡಪ್ ಆಗಿರುತ್ತೆ. ಮೇನ್ ಆಗಿ ಆಕ್ಟಿನ್ ಅಂಡ್ ಮಯೋಸಿನ್ ಪ್ರೋಟೀನ್ಸ್ ಇಂದ ಈ ಒಂದು ಮಯೋಫಿಬ್ರಿಲ್ ಆರ್ ಮಯೋಫಿಲಮೆಂಟ್ಸ್ ಮೇಡಪ್ ಆಗಿರುತ್ತೆ. ಇವು ಥಿಕ್ ಅಂಡ್ ಥಿನ್ ಮಯೋಫಿಲಮೆಂಟ್ಸ್ ಆರ್ ಮಯೋಫಿಬ್ರಿಲ್ಸ್ ಇರ್ತವೆ. ಅರ್ಥ ಆಯ್ತಾ? ಇವಾಗ ಒಂದು ಹೋಲ್ ಮಸಲ್ ಇದೆ. ಆ ಮಸಲ್ ಕವರ್ ಬೈ ಅ ಹೆಪಿಮೈಸಿಯಂ. ಅದರೊಳಗಡೆ ಫ್ಯಾಸಿಕಲ್ಸ್ ವಿಚ್ ಈಸ್ ಅ ಮಸಲ್ ಬಂಡಲ್, ವಿಚ್ ಈಸ್ ಅ ಮಸಲ್ ಬಂಡಲ್ ವಿಚ್ ಈಸ್ ಸರೌಂಡೆಡ್ ಬೈ ಪ್ಯಾರಿಮೈಸಿಯಂ. ಈ ಒಂದು ಮಸಲ್ ಬಂಡಲ್ ಒಳಗಡೆ ಮಸಲ್ ಫೈಬರ್ ಅಥವಾ ಮಸಲ್ ಸೆಲ್ಸ್ ಇರುತ್ತೆ. ದಟ್ ಈಸ್ ಸರೌಂಡೆಡ್ ಬೈ ಅ ಎಂಡೋಮೈಸಿಯಂ. ದೀಸ್ ಆರ್ ಮೇಡ್ ಅಪ್ ಆಫ್ ಅಥವಾ ಪ್ಯಾರಲಲಿ ಅರೇಂಜ್ಡ್ ಮಯೋಫಿಬ್ರಿಲ್ಸ್ ಆರ್ ಮಯೋಫಿಲಮೆಂಟ್ಸ್ ಇರುತ್ತೆ. ಇವು ಏನಿಂದ ಮೇಡಪ್ ಆಗಿರುತ್ತೆ? ಥಿಕ್ ಅಂಡ್ ಥಿನ್ ಫಿಲಮೆಂಟ್ಸ್ ಇಂದ ಮೇಡಪ್ ಆಗಿರುತ್ತೆ. ಥಿಕ್ ಅಂತ ಬಂದಾಗ ಮಯೋಸಿನ್ ಅಂತ ಬರುತ್ತೆ. ಥಿನ್ ಅಲ್ಲಿ ಆಕ್ಟಿನ್, ಟ್ರೋಪೋನಿನ್, ಟ್ರೋಪೋಮಯೋಸಿನ್ ಅಂತೆಲ್ಲ ಬರುತ್ತೆ. ಅರ್ಥ ಆಯ್ತಾ? ಇಷ್ಟೇ. ಇದನ್ನು ಹೇಗೆ ನಾವು ಇದು ಮಾಡೋದು, ಹೇಗೆ ನೆನಪಿಟ್ಕೊಳ್ಳೋದು, ನಾನು ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ತೇನೆ. ಈಗ ನೋಡಿ, ಈ ಒಂದು ಕಪ್ಪು ಇಲ್ಲಿತ್ತು ಅಂತ ತಿಳ್ಕೊಳ್ಳಿ, ಬೈಸೆಪ್ಪಲ್ಲಿ ಇತ್ತು ಅಂದರೆ ಇದು ಮಸಲ್. ಅರ್ಥ ಆಯ್ತಾ? ಈ ಕಪ್ಪು ಏನಾಗಿದೆ? ಮಸಲ್ ಆಗಿದೆ.